ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದ್ದಿದ್ದು ಅಥವಾ ಚರ್ಚೆ ಆಗ್ತಾ ಇದ್ದಿದ್ದು ಅಥವಾ ಕನ್ಫ್ಯೂಷನ್ಸ್ ಅಂತ ಇದ್ದಿದ್ದೇನು ಅಂತಂದ್ರೆ ಮೆಟ್ರೋ ಟಿಕೆಟ್ ದರ ಇವತ್ತಿನಿಂದ ಜಾಸ್ತಿ ಆಗತ್ತಾ ಆರ್ ಯಥಾಸ್ಥಿತಿ ಮುಂದುವರಿಯತ್ತಾ ಅಂತ ಫೈನಲಿ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಏನು ಅಂತಂದ್ರೆ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕೇಂದ್ರ ಬ್ರೇಕ್ ಹಾಕಿದೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ನಿಂದ ಘೋಷಣೆ ಮಾಡಲಾಗಿದೆ. ಹಳೆಯ ದರವೇ ಮುಂದುವರಿಕೆ ಆಗಲಿದೆ. ತೀವ್ರ ಜನಾಕ್ರೋಶ, ಜನಪ್ರತಿನಿಧಿಗಳ ಒತ್ತಡಕ್ಕೆ ಕೊನೆಗೂ ಮಣಿದ ಬೆಂಗಳೂರು ಮೆಟ್ರೋ ರೈಲು ನಿಗಮ ಸೋಮವಾರದಿಂದ ಜಾರಿಗೊಳಿಸೋಕೆ ಉದ್ದೇಶಿಸಿದ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ನಿಗಮವು ಪ್ರಯಾಣ ದರವನ್ನು ಕನಿಷ್ಠ 1ರಿಂದ ಗರಿಷ್ಠ 5ರವರೆಗೆ ಹಾಗೂ ಜೊತೆಗೆ ಪಾಸ್ಗಳ ಬೆಲೆ ಶೇಕಡ 5ರಷ್ಟು ಹೆಚ್ಚಿಸುವುದಾಗಿ ತಿಳಿಸಿತ್ತು. ಫೆಬ್ರವರಿ 9ರಿಂದ ಜಾರಿಗೆ ತರುವುದಾಗಿ ಈ ಮೊದಲೇ ತಿಳಿಸಿತ್ತು. ಆದರೆ ಈ ಬಗ್ಗೆ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಸಂಸದ ತೇಜಸ್ವಿ ಸೂರ್ಯ ಈ ವಿಷಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ತಂದಿದ್ರು. ಅದರ ಬೆನ್ನಲ್ಲೇ ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯು ದರ ಏರಿಕೆ ಮಾಡದಂತೆ ಬಿಎಂಆರ್ಸಿಎಲ್ಗೆ ಸೂಚನೆಯನ್ನ ನೀಡಿತು. ಅದರ ಬೆನ್ನಲ್ಲೇ ದರ ಏರಿಕೆ ಬಗ್ಗೆ ಭಾನುವಾರ ಸಂಜೆ ಪತ್ರಿಕಾ ಪ್ರಕಟಣೆ ನೀಡಿ ದರ ಏರಿಕೆ ನಿರ್ಧಾರವನ್ನ ಮುಂದಿನ ಆದೇಶಗಳ ತನಕ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು ಮಾಹಿತಿ ನೀಡಿದೆ. ಪರಿಷ್ಕೃತ ದರ ಕುರಿತು ಅಂತಿಮ ನಿರ್ಧಾರವನ್ನ ನಿರ್ದೇಶಕರ ಮಂಡಳಿಯ ಪರಿಶೀಲನೆ ಬಳಿಕ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದು, ದರ ಏರಿಕೆಯ ತೂಗುಗತ್ತಿ ಪ್ರಯಾಣಿಕರ ಮೇಲಿದೆ. ಪ್ರಯಾಣ ದರ ಏರಿಕೆ ಬಗ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ದರ ಏರಿಕೆ ನಿರ್ಧಾರವನ್ನು ಪುನಃ ಪರಿಶೀಲನೆಗೆ ಮುಂದಾಗಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ದರ ಏರಿಕೆ ಮಾಡದಂತೆ ಸೂಚಿಸಿದ್ದು, ಸೋಮವಾರ ದರ ಏರಿಕೆ ಸ್ಪಷ್ಟನೆ ನೀಡುವಂತೆ ತಿಳಿಸಿದ್ದಾರೆ. ಇದರಿಂದ ದರ ಏರಿಕೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ ಅಂತ ಶುಕ್ರವಾರ ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ದರ ಏರಿಕೆಗೆ ತಡೆ ತಾತ್ಕಾಲಿಕ ಮಾತ್ರ ಅಂತ ಸೂರ್ಯ ಹೇಳ್ತಾ ಇದ್ದಾರೆ. ಫೇರ್ ಹೈಕ್ ಬೇಡ ಅಂತ ಕೇಳ್ಕೊಳ್ತಾ ಇರುವಂತದ್ದು. ಕೇಂದ್ರದ ಸೂಚನೆ ಮೇರೆಗೆ ತಡೆ ಸಂಸದ ಹೇಳ್ತಾ ಇದ್ದಾರೆ. ಪುನಃ ದರ ಪರಿಷ್ಕರಣಾ ಸಮಿತಿ ರಚಿಸುವಂತೆ ಆಗ್ರಹಿಸಿದ್ದಾರೆ. ನೋಡಿ, ಇದು ಸದ್ಯದ ಮಟ್ಟಿಗೆ ಮಾತ್ರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ತಾತ್ಕಾಲಿಕ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಅದಿನ್ನೇನಾಗತ್ತೆ ಏನು ಅನ್ನೋದು ನೋಡ್ಬೇಕು. ಅಂದ್ರೆ ಜಾಸ್ತಿ ಮಾಡ್ತಾರೆ ಮಾಡಲ್ಲ ಅನ್ನೋದು ಇನ್ನು ಕನ್ಫರ್ಮ್ ಆಗಿ ಈಗಲೇ ಅಲ್ಲ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಗೊತ್ತಾಗುತ್ತೆ.